ಈರುಳ್ಳಿಯಿಂದ ಹಿಡಿದು ತೊಂಡೆಕಾಯಿವರೆಗೂ ಎಲ್ಲ ಇವರೇ ಬೆಳಿತಾರೆ. ಕನ್ನಡ ಪ್ರಭಾಯಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ಯಾರಿಗಾರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಮುಂಚೆ ಎಲ್ಲ ರಾಗಿನೇ, ರಾಗಿ ಮುದ್ದೆ, ರಾಗಿ ರೊಟ್ಟಿ ಸಿಕ್ತು ಫೈನಲಿ. Attention please, masterpiece. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಇವಾಗ ನ್ಯೂಸ್ ಪೇಪರ್ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೋಗ್ತಾ ಇದ್ದೀನಿ. ಇಂಡಿಯನ್ ಎಕ್ಸ್ಪ್ರೆಸ್ ಶಿವಾಜಿನಗರ್ ಕನಿಂಗಮ್ ರೋಡ್ ಹತ್ರ ಇದೆ. ಓಕೆ, ಎಲ್ರಿಗೂ ಗೊತ್ತಿರುತ್ತೆ. ಯಾಕೆ ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಡ್ಯಾಡಿ, ನಮ್ಮಪ್ಪಂದು ಹೆಸರು ಚೇಂಜ್ ಮಾಡಿಸಿದ್ವಿ. ಅಂದರೆ ಆರ್ ಮಹೇಶ್, ನಮ್ಮ ತಾತನ ಹೆಸರು ಮುಂಚೆ ರಾಜು ಅಂತ ಇತ್ತು. ಸೊ ಇವಾಗ ನಾಗರಾಜ, ಅಂದರೆ ಒಂದು 17 ವರ್ಷದ ಮುಂಚೆ ನಾಗರಾಜಣ್ಣ ಅಂತ ಚೇಂಜ್ ಮಾಡಿಸಿದ್ರು ನಮ್ಮ ಪಪ್ಪ. 17 ವರ್ಷದ ಮುಂಚೆ. ಸೊ ಇವಾಗ ನಮ್ಮ ಅಪ್ಪಗೂ ಅದೇ ಹೆಸರು ಬರ್ತಲ್ಲ, ಸೊ ಮಹೇಶ್ ನಾಗರಾಜಣ್ಣ ಅಂತ ಇವಾಗ ಚೇಂಜ್ ಮಾಡಿಸಿದ್ವಿ ರೀಸೆಂಟಾಗಿ. ಅದ್ರದ್ದು ಪ್ರೂಫು ನ್ಯೂಸ್ ಪೇಪರ್ಗಳಲ್ಲಿ ಇರುತ್ತೆ. ಸೊ ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಕನ್ನಡಪ್ರಭ ಇವೆರಡರಲ್ಲೂ ಹಾಕ್ಸಿದ್ವಿ. ಸೊ ಇವಾಗ ಅದನ್ನು ನ್ಯೂಸ್ ಪೇಪರ್ನ ಈಗೇನೇ ನಡೀತು ಇದ್ರ ಮಧ್ಯೆ ತೊಗೊಳೋದು ಮರ್ತೋದೆ. ಸೊ ಆ ನ್ಯೂಸ್ ಪೇಪರ್ ಬೇಕು. ಸೊ ಅದಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಹೋಗ್ತಾಯಿದ್ದೀನಿ. ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಹೋಗಿ ಅಲ್ಲಿ ಆ ನ್ಯೂಸ್ ಪೇಪರ್ ಇರುತ್ತಾ ಅಂತ ಕೇಳಿ ಇಸ್ಕೊಬೇಕು. ಲೈಕ್ ನೋಡೋಣ ಏನೇನಾಗುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಬೆಲ್ಗು ನಾರ್ಮಲಾಗಿ ಮಳೆ ಬರೋದು ಓಕೆ, ಬಟ್ ಬಿಸಿಲು ಮಳೆ ಹಿಟ್ ಡಿಫ್ರೆಂಟ್. ನಂಗೆ ನೋಡಿ ಇಲ್ಲ ಕೆಳಗಡೆ, ನಿಮಗೆ ಗೊತ್ತಾಗ್ತಿರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೀನ್ ಸಿ ನನ್ನ ಹೆಲ್ಮೆಟ್ ಮೇಲೆಲ್ಲ ಸೊ ಇವಾಗ ಜಸ್ಟು ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಹತ್ರ ಬಂದೆ. ಮಸ್ತಾಗಿದೆ. ಗೈಸ್, ನಂಗೆ ಈ ಥರ ಮರಗಳು ನೋಡ್ಬಿಟ್ರೆ ಹೆವಿ ಖುಷಿ ಆಗುತ್ತೆ. ಎಷ್ಟು ವರ್ಷಗಳಿಂದ ಇರುತ್ತೆ ಹೇಳಿ ಆ ಮರಗಳು, ತುಂಬ ವರ್ಷಗಳಿಂದ ಇರುತ್ತೆ. ಬೆಳ್ಕೊಂಬಂದಿರುತ್ತೆ ತುಂಬ ವರ್ಷಗಳಿಂದ. ಅದೇ ಇವಾಗ ಹೋಗ್ಬಿಟ್ಟು ನಾನು ಏಪ್ರಿಲ್ 29ನೇ ತಾರೀಕು ಪೇಪರ್ ಕೇಳಬೇಕು. ನಂಗೆ ಗೊತ್ತಿಲ್ಲ ಅವ್ರು ಏನಂತಾರೋ, ಇರುತ್ತಾ ಅವ್ರ ಹತ್ರ ಇರಲ್ವಾ. ಓಕೆ, ಇದು ಆಸ್ಕ್. ಸೊ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಅವರ ಗ್ರೂಪ್ ಇಲ್ಲಿ ರಿಸೆಪ್ಷನ್ ನೋಡ್ಬಿಡೋ ಕೇಳೋಣ ನನಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ವಿನಾಯಕ ಕಾಪಾಡಿ ಬಾಸ್. ನಾವು ಬಾಸ್ ನೋಡ್ಕೊಂಡ್ರೆ ಏನೋ ಒಂಥರ ಖುಷಿ. 3rd ಫ್ಲೋರ್. ಸೊ 3rd ಫ್ಲೋರಲ್ಲಿ ಸುಧಾಕರ್ ಅಂತ ಒಬ್ಬರು ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ ಅಂತ. ಹೋಗೋಣ ಮೇಲೆ ಹೋಗೋಣ ಬನ್ನಿ. ಸುಧಾಕರ್ ಹತ್ರ ನಿಮ್ಗೆ ಎಷ್ಟು ಕಾಪೀಸ್ ಬೇಕು ಅಂತ ಕೇಳೋಣ. ನೋಡೋಣ ಕೊಡೋದು ಸಿಕ್ತು ಫೈನಲಿ. ದಿ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಇದರಲ್ಲಿ ಚೆಕ್ ಮಾಡಿದೆ, ಇದೆ ಹೆಸರಿದೆ. ನಾನು 10 ಕೇಳಿದೆ ಆ್ಯಕ್ಚುಲಿ, ಬಟ್ 5 ಸಿಕ್ಕಿರೋದು. ಇಟ್ಸ್ ಓಕೆ. ಸೊ ಅಟ್ಲೀಸ್ಟ್ ಸಿಗ್ತಲ್ಲ, ಐ ಹ್ಯಾವ್ ಸಮಥಿಂಗ್ ಪ್ರೂಫ್ ಇವಾಗ. ಆ್ಯಂಡ್ ಸೊ ಇದಾಯಿತು, ಇಂಡಿಯನ್ ಎಕ್ಸ್ಪ್ರೆಸ್ ಆಯಿತು. ಕನ್ನಡಪ್ರಭ ಹೋಗಿ ಅಲ್ಲಿ ಇಸ್ಕೊಳ್ಳೋಣ. ನೋಡೋಣ ಕನ್ನಡಪ್ರಭದಲ್ಲಿ ಇರುತ್ತೆ ಹೋಗ್ತೀರ, ಬಟ್ ವಿಲ್ ಟ್ರೈ ಅವರ್ ಬೆಸ್ಟ್. ಓಕೆ, ಹಾಂ ಸಿಕ್ತು. ಥ್ಯಾಂಕ್ ಯು ಸರ್. ಸೊ ಇವೆಲ್ಲ ಅವಾಗಿಂದ ನಡ್ಸ್ಕೊಂಡ್ಬಂದಿರೋಂತಹ ಇವರು ಜರ್ನಲಿಸ್ಟ್ಸ್. ಚೆನ್ನಾಗಿದೆ. ಬಿಸಿಲು ಮಳೆ ಬರ್ತಿತ್ತು, ಇವಾಗ ಬಿಸಿಲಾಗ್ಬಿಡಿದೆ. ಕಾರ್ಗಳು ನೋಡಿ ಗೈಸ್, ಬೇಗ ಒಂದು ಕಾರ್ ತೊಗೊಬೇಕು. ನಂಗೆ ನಿಜ ಬೇಕಾಗುತ್ತೆ ಕಾರ್ ಇದ್ದರೆ ಈ ಬಿಸಿಲಲ್ಲಿ. ಬಟ್ ಟ್ರಾಫಿಕ್ ಅಂತೂ ಜಾಸ್ತಿ ಇರುತ್ತೆ. ಬನ್ನಿ ಕನ್ನಡಪ್ರಭ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಕನ್ನಡಪ್ರಭ ನ್ಯೂಸ್ ಪೇಪರ್ ಬರೋದು. ಆ್ಯಕ್ಚುಲಿ ಇಲ್ಲಿ ಸುವರ್ಣದಿದೆ, ಏನ್ಷಿಯಂಟ್ ಸುವರ್ಣ ನ್ಯೂಸು. ಸೊ ನಾನು ಏನೋ ಅದ್ರ ಪಕ್ಕದಲ್ಲೇ ಕನ್ನಡಪ್ರಭ ಇರೋದು, ಬಟ್ ನಂಗೆ ಗೊತ್ತಿರಲಿಲ್ಲ. ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ, ಇಲ್ಲೆಲ್ಲೂ ಮೇಲೆ ಎಲ್ಲೂ ಟಾಪಲ್ಲಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಕನ್ನಡಪ್ರಭ ಅಂತ. ಇಲ್ಲಿದೆ. ಸೊ ಒಳಗಡೆ ಹೋಗೋಣ, ಒಳಗಡೆ ಹೋಗಿ ಅವ್ರ ಹತ್ರ ಕೇಳೋಣ.
ಸಿಕ್ಕಿದ್ರೆ ನಮ್ಮ ಪುಣ್ಯ. ಓಕೆ ಬನ್ನಿ. ಸೊ ಫಸ್ಟ್ ಫ್ಲೋರ್ಗೆ ಹೋಗಿ ಫಸ್ಟ್ ಫ್ಲೋರಲ್ಲಿ ಇರ್ತಾರೆ ಕೊಡ್ತಾರೆ ಅಂತ ಅಂದರು. ಕನ್ನಡ ಪ್ರಭಾ. ಓಕೆ ಸುವರ್ಣ ನ್ಯೂಸು ಇದೆ ಇಲ್ಲೇ, ಬಟ್ ಇದು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು. ಸುತ್ತ ಕನ್ನಡ ಪ್ರಭಾ ನಮ್ಮದು ಕನ್ನಡದ್ದು ಕನ್ನಡ ಪ್ರಭಾಗೆ ಬಂದೆ ಇಂಡಿಯನ್ ಎಕ್ಸ್ಪ್ರೆಸ್ ಮುಗಿಸ್ಕೊಂಡು. ಸೊ ಇಲ್ಲೂ ಪೇಪರ್ ಸಿಕ್ತು. ಆ್ಯಕ್ಚುಲಿ ನನ್ನಿ ಅಂತ ಲೈಕ್ ನೋಡಿರ್ತೀರ ಹಳೆ ಬ್ಲಾಗಲ್ಲೆಲ್ಲ ಚಿಂಟು ಪ್ರಿಷಾ ಅವನ್ನೆಲ್ಲ ನೋಡಿದ್ದೀರ. ಲೈಕ್ ಇವರು ಅವ್ರ ಮಾಮ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವರಿದ್ರು ಈ ಪೇಪರ್ನ ನನಗೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಒಳಗಡೆ ವೀಡಿಯೋ ಬರೋಂಗಿಲ್ಲ ಅದಕ್ಕೆ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ ನೋಡಿ ಹಂಗೆ ಫೋನ್ ಮಾಡಿ ಕೊಡ್ತಾ ಇಲ್ಲ ನಂಗೆ ನೀವೇನು ವರ್ಕ್ ಮಾಡ್ತೀರಾ ಅಂದರೆ ಗೊತ್ತಿರಲಿಲ್ಲ. ಇವರಲ್ಲೇ ವರ್ಕ್ ಮಾಡ್ತಿದ್ದಾರೆ. ಸೊ ಅದು ನಂಗೆ ಒಳ್ಳೆ ಅದೃಷ್ಟ, ಒಳ್ಳೆ ಇದು ಸಿಕ್ತು ನನಗೆ. ಆರಾಮಾಗಿ ಬಂದು ಪೇಪರ್ ಇಸ್ಕೊಂಡು ಹೋಗ್ತೀವಿ. ಓಕೆ ಥ್ಯಾಂಕ್ ಯು ಸೊ ಮಚ್. ಹೆಂಗು ಇದು ಸಿಕ್ತು ಇದು ಆರಾಮಾಗಿ ಸಿಕ್ತು. ಹೋಗ ಏನು ಕೇಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಹೋದ ತಕ್ಷಣ ಅವ್ರು ನಿಂತಿದ್ರು. ಸೊ ನಮಗೆ ಗೊತ್ತಿರೋರಾಗಿರೋದ್ರಿಂದ ಪೇಪರ್ ನಮ್ಮ ಕೈಗೆ ಬಂತು ಬೇಗ. ನನಗೊಂದು 10 ಪೇಪರ್ ಬೇಕಿತ್ತು, ಬಟ್ ಸದ್ಯಕ್ಕೆ 5 ಸಿಕ್ಕಿದೆ. 5 ಸಿಕ್ಕಿದೆ, ಅದು ಒಳ್ಳೇದೇ, ಏನು ಮಾಡೋಕ್ಕಾಗಲ್ಲ. ಸೊ ಅವತ್ತೇನು ಇಸ್ಕೊಂಡಿದ್ದಾರೆ ತೊಗೊಂಡಿದ್ರೆ ಒಂದು 10 ಪೇಪರ್ ಸಿಕ್ತಿತ್ತೇನೋ. ಬಟ್ ಇವಾಗ ಕನ್ನಡ ಪ್ರಭಾಯಿಂದ ಏನಾದ್ರು ಹೆಲ್ಪ್ ಬೇಕಂದರೆ ಯಾರಿಗಾರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸೊ ಬನ್ನಿ. ಆ್ಯಕ್ಚುಲಿ ಕಾಫಿ ಕುಡಿಯೋದಕ್ಕೆ ಅನಿಸ್ತದೆ. ಅದು ನೆರಳು ಅಂತ ಇದೆ. ವಾವ್ ನೆರಳು. ಓಕೆ ಬನ್ನಿ ಲೈಟಾಗಿ ಒಂದು ಕಾಫಿ ಕುಡ್ಕೊಳ್ಳೋಣ, ನೋಡೋಣ ಹೆಂಗಿರುತ್ತೆ ಕಾಫಿ ಏನು ಅಂತ ಅಂದ್ಬಿಟ್ಟು. ಇಲ್ಲಿಂದ ಇವಾಗ ಈ ಕೆಲಸ ನಮ್ಮದಿದೆ ನ್ಯೂಸ್ ಪೇಪರ್ದು. ಸೊ ಆರ್ ಟಿ ನಗರಲ್ಲಿರೋ ಪೂಜಾ ಬೇಕ್ರಿಗೆ ಹೋಗೋಣ. ಅಲ್ಲಿ ಫೇಮಸ್ ಬ್ಲೂಬೆರಿ ಲೈಕ್ ಕ್ರೀಮ್ ಬನ್ ಸಿಗುತ್ತೆ, ನನ್ನ ಫೇವ್ರೆಟ್. ಬಟ್ ನಮ್ಮ ಪಪ್ಪಾಗೆ ಮತ್ತು ನಮ್ಮ ಮನೆಯವ್ರಿಗೂ ಅಲ್ಲಿನ ಹನಿ ಕೇಕ್ ಇಷ್ಟ. ಓಕೆ ಸೊ ಪಪ್ಪ ಹನಿ ಕೇಕ್ ಹೇಳಿದ್ರು. ಅಲ್ಲಿಗೆ ಹೋಗಿ ಹನಿ ಕೇಕ್ ತೊಗೊಂಡು ಬ್ಲೂಬೆರಿ ಕ್ರೀಮ್ ಕೇಕ್ ತೊಗೊಂಡು ಬ್ಲೂಬೆರಿ ಕ್ರೀಮ್ ಬನ್ ತೊಗೊಂಡು ಹೋಗೋಣ ಬನ್ನಿ. ಸೊ ಈಗ ಜಸ್ಟ್ ಪೂಜೆ ಬೇಕ್ರಿ ಅವಾಗಿಂದ ನಡ್ಸ್ಕೊಂಡು ಬರ್ತಿರುವಂಥ ಪೂಜೆ ಬೇಕ್ರಿ. ಫಾಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. 5 ಬ್ಲೂಬೆರಿ ಕ್ರೀಮ್ ಬನ್ನು, 2 ಹನಿ ಕೇಕು, 1 ಚೀಸ್ ವೆಜ್ ಬನ್ನು ಮತ್ತು 1 ಬ್ಯಾಗ್. ಸೊ ಟೋಟಲ್ 525 ಆಯಿತು. ಓಕೆ ಸೊ 1988 ಇದೆ. ಚೆನ್ನಾಗಿದೆ. ಹೋ ಅದ್ರ ಜೊತೆ ಬೇರೆ ಏನೇನೋ ಇದೆ ಪಾರ್ಸೆಲ್. ಅಷ್ಟೇ ನಂಗೆ ಒಬ್ಬಂಗಿಲ್ಲ ತಿನ್ನೋಕ್ಕಾಗಲ್ಲ ಪಾರ್ಸೆಲ್. ಸೊ ಇದು ಚೀಸ್ ಕೇಕು, ಇದು ಫ್ಲೇವರ್ಡು ಪೈನಾಪಲ್ಲು ಬ್ಲೂಬೆರಿ ಲೈಕ್ ನಾನು ತಿಂದಿರೋದ್ರಲ್ಲೇ ಬ್ಲೂಬೆರಿ ಚೆನ್ನಾಗುತ್ತೆ. ಐ ಆಮ್ ಟೇಕಿಂಗ್ ದಟ್. ಆಮೇಲೆ ಹನಿ ಕೇಕು ಚೆನ್ನಾಗಿದೆ. ಇದು ಎಷ್ಟು ಹೀಟ್ ಇದೆ ಅಂತಂದರೆ ಇದ್ರ ಮೇಲೆ ಒಂದು ಮೊಟ್ಟೆ ಇಲ್ಲ ದೋಸೆ ಏನಾರು ಹಾಕಿದ್ರೆ ನೀವು ಒಂದು ಸ್ವಲ್ಪ ಹೊತ್ತಲ್ಲಿ ಬೆಂದುಬಿಡುತ್ತೆ, ಅಷ್ಟು ಹೀಟ್ ಇದೆ ಇದು. ಬಿಕಾಸ್ ಇಲ್ಲೆಲ್ಲ ಬರೀ ಹೀಟ್ ಪ್ರಾಡಕ್ಟ್ಸ್, ಅಂದರೆ ಬಿಸಿ ಆಗಬೇಕಾಗಿರೋ ಪ್ರಾಡಕ್ಟ್ಸ್ ಇರ್ತದೆ. ಸೊ ಇಲ್ಲಿಂದ ಬಿಸಿ ಹೀಟ್ ಏನೋ ಪ್ರೊಡ್ಯೂಸ್ ಆಗುತ್ತೆ ಅನ್ಸುತ್ತೆ. ದ ಹೋಲ್ ಥಿಂಗ್ ಇಸ್ ಹೀಟ್, ಬಿಸಿ. ಥ್ಯಾಂಕ್ ಯು. ನಾನು ವರ್ಕೌಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಜಿಮ್ಗೆ ಹೋಗಿ 1-2 ವಾರ ಆಯಿತು. ಹಂಗೆ ನಮ್ಮ ಹುಡುಗ 1 ಹ್ಯಾಂಡ್ ಪುಷಪ್ ಮಾಡ್ತೀಯಾನೆ. ಪ್ಲೀಸ್ ನೋಡಿ, ಏನೋ ನನ್ನ ತಮ್ಮ ಮಾಡ್ತಿದ್ದಾರೆ, ನನ್ನ ಪಪ್ಪ ಪುಷಪ್ ಮಾಡ್ತಿದ್ದಾರೆ. ನಾನೊಬ್ಬನೇ ತಿನ್ಕೊಂಡು ಚೆನ್ನಾಗಿ ಆಚೋದು ಆರಾಮಾಗಿ ಕೂತಿದ್ದೀನಿ ಹೊಟ್ಟೆ ಬಡಿಸ್ಕೊಂಡು. ನೋಡಿ ನೀವು ನನ್ನ ಆ್ಯಪ್ಸ್ ಇದ್ದಾಗಲೂ ನೋಡಿದ್ದೀರಾ, ಇವಾಗೂ ನೋಡಿದ್ದೀರಾ. ಲೈಕ್ ಯು ವಿಲ್ ಸಿ ಮಿ ಫುಲ್ ಕಟಿಂಗ್ ಮಾಡ್ತೀನಿ. ಬಲ್ಕ್ ಕಟಿಂಗ್, ಅರ್ಧ ಕಂಪ್ಲೀಟಾಗಿ. ಗೈಸ್, ಅಡುಗೆ ಮನೇಲಿ ಇವತ್ತೇನು ಸ್ಪೆಷಲ್ ಆಗಿ ಕಡಲೆಕಾಯಿ ಬೀಜದ ಚಟ್ನಿ. ಮತ್ತೆ ಏನಪ್ಪ ಇದು ಬಿಳಿಗಿರಿ ಬೆಟ್ಟಕ್ಕೆ ಹೋಗ್ಬೇಕಾರೆ ಆನೆ ಓಡಾಡ್ತಾ ಇರ್ತಾವಲ್ಲ ಆ ಕಡೆಯಿಂದ ಈ ಕಡೆ, ಅವಾಗ ಹಾಕಿ ಏನೋ ಒಂದು ಇಟ್ಬಿಟ್ಟು ಹೋಗಿರುತ್ತೆ ಹಿಂಗೆ. ಮತ್ತೆ ಇದೆಲ್ಲ ಹಳೆ ಕಾಲದಲ್ಲಿ ಅಂತೀನಿ.
ಮುಂಚೆ ಎಲ್ಲ ಇವಾಗ ಬಟರ್ ಪೇಪರ್ ಬಂದಿರೋದು, ಅದಕ್ಕಿಂತ ಮುಂಚೆ ಈ ಥರ ಎಣ್ಣೆ ಪ್ಯಾಕೆಟ್ ಇದ್ರೆ ಅದನ್ನ ಈ ಥರ ಕಟ್ ಮಾಡಿಕೊಂಡು ಅದೆಲ್ಲ ಬಿಟ್ಟೇ ಬಿಡಿದೀವಿ ಮನೇಲಿ. ಬಾಳೆ ಎಲೆಯಲ್ಲಿ ಮಾಡ್ತಿದ್ರು. ಮೊದಲು ಬಾಳೆ ಎಲೆಯಲ್ಲಿ ಮಾಡ್ತಿದ್ರು, ಆಮೇಲೆ ಈ ಥರ ಎಣ್ಣೆ ಪ್ಯಾಕೆಟ್ ಅಲ್ಲಿ ಮಾಡ್ತಿದ್ರು. ಬಿಕಾಸ್ ನಮ್ಮಲ್ಲಿ ಏನು ವೇಸ್ಟ್ ಮಾಡಲ್ಲ. ಹೌದೌದು, ಒಂದು ಸೋಪ್ ಮುಗಿದಾಗಿದ್ರೆ ಅದು ಇನ್ನೊಂದು ಅಂಟಿಸ್ಬಿಟ್ಟು ಅದನ್ನ ಕ್ಯಾರಿತಾರೆ, ಇನ್ನೊಂದು ಕಣ್ಸ್ಬಿಟ್ಟು ಅದನ್ನ ಮತ್ತೆ ಉಳಿಸ್ಕೊಂಡು ಶುರು ಮಾಡ್ತಾರೆ. ಯಾವುದು ವೇಸ್ಟ್ ಮಾಡಲ್ಲ ನಮ್ಮ. ಹೌದು ಅಲ್ಲೂ ಬ್ರಷ್ ಕಿಸ್ತಾಗಿದೆ ಅಂತ ನಾವು ಬೇರೆದಕ್ಕೆ ಸ್ಟವ್ ಕ್ಲೀನ್ ಮಾಡ್ತಾರೆ. ಹೌದು ನೋಡಿ ಇವಾಗ ಹೆಂಗ್ ಬರುತ್ತೆ ಇದ್ರಲ್ಲಿ. ಉಪ್ಪು ಒಂಚೂರು ಹುಣಸೆಹಣ್ಣು. ಗೀತಾಂಡಿ ಸ್ವಲ್ಪ ಪಾಪುಲರ್ ಏನು ಬೇಡ, ಗೀತಾಂಟಿ ಏನು ಬೇಡ. ಎಲ್ರಿಗೂ ತೋರಿಸಿ ಕರೆಕ್ಟ್. ಇವರು ನಮ್ಮ ಅಜ್ಜಿಯ ಅವ್ರ ತರಕಾರಿನೇ ಎಲ್ಲ ಬೆಳೆಯೋದು. ಹೌದು ಗೈಸ್, ಏನ್ ಗೊತ್ತಾ, ಇವ್ರು ನಮ್ಮ ಅಜ್ಜಿಯ ತಂಗಿ. ಇವ್ರ ಮನೆ ಹತ್ರ ನಾವೆಲ್ಲ ಇಲ್ಲಿ ತರಕಾರಿ ತಗೊಂತೀವಿ 1 kg 2 kg. ಇವ್ರ ಮನೆ ಹತ್ರ ಈರುಳ್ಳಿಯಿಂದ ಹಿಡಿದು ತೊಂಡೆಕಾಯಿವರೆಗೂ ಎಲ್ಲ ಇವರೇ ಬೆಳಿತಾರೆ. ಮದ್ಗಿರಿಲಿ ಇವರೇ ಬೆಳೆದು ಇವರೇ ಯೂಸ್ ಮಾಡ್ತಾರೆ. ಭತ್ತನೂ ಬೆಳಿತಿದ್ರು, ಬಟ್ ಬಡಿಯಕ್ಕೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಭತ್ತ ಬೆಳಿತಿಲ್ಲ ಅಷ್ಟೇ. ನೋಡಿ ನೋಡಿ ಗೈಸ್, ಈ ಥರ ಆಗುತ್ತೆ ಎಣ್ಣೆ ಪೇಪರು. ಈ ಎಣ್ಣೆ ಪೇಪರಲ್ಲಿ ಇಲ್ಲಿರೋ ಈ ಟಪ್ಪದ್ದು ಮುದ್ದೆನ ತೆಗೆದಿದ್ರು ಒಳಗಡೆ ಹಾಕಿ. ರಾಗಿ ರೊಟ್ಟಿ ಹಣ್ಣು ಮುದ್ದೆ ಅಂತೆ. ಮುಟ್ಬೋದಾ? ಮುಟ್ಟು ಬರಲ್ಲ, ನೇಲ್ ಕೊಟ್ಟಂಗೆ ಮಾಡವ್ರೆ. ಅದಕ್ಕೆ ಇನ್ನ ಹಾಕ್ಬೇಕು ಹೇಳು, ಏನೂ ಇಲ್ಲ ಅಲ್ಲಿ. ಏನ್ ಹಾಕ್ಬೇಕು? ಇನ್ನು ಮೂಲಂಗಿ, ಎಡೆಕೋಸು, ಓ, ಈ ಇರೋ 362 ತರಕಾರಿನೂ ತುರ್ದು ಕುಯ್ದು ಇದ್ರೊಳಗಡೆ ಹಾಕ್ತಾರೆ. ಇದ್ರಲ್ಲಿ ಚಟ್ನಿನಾ? ಶಬಾಷ್. ಇದೆಲ್ಲ ಒಂಥರ ಆರ್ಗ್ಯಾನಿಕ್, ನಾಟಿ ಥರ ಇರುತ್ತೆ. ಇದನ್ನೆಲ್ಲ ಮಾಡ್ಕೊಂಡು ಕುಡಿ ತಿನ್ಬೇಕು. ಗೈಸ್, ಈ ಥರ ರಾಗಿ ರೊಟ್ಟಿ ತಿಂದು ತುಂಬ ವರ್ಷ ಆಗಿದೆ. ರಾಗಿ ರೊಟ್ಟಿನೇ ತಿಂದು ಆಮೇಲೆ ಎಲ್ಲ ವೆಜಿಟೇಬಲ್ಸು ಅದು ಇದು ಇದನ್ನೆಲ್ಲ ತುರ್ದಾಕಿ ಚಟ್ನಿ, ತುಪ್ಪ, ಮನೆ ಊಟನೇ ಈ ಥರ ಮಾಡಿಕೊಟ್ರೆ ಇಲ್ಲೇ ತಿಂತೀವಿ. ಇವೆಲ್ಲ ನಾಟಿ ಸ್ಟೈಲ್ ಬೇಸ್. ಮುಂಚೆ ಎಲ್ಲ ರಾಗಿನೇ, ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಅಂಬ್ಲಿ. ನೈಸ್. ತುಂಡ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ